ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿತ್ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಸೊ ಇವತ್ತು ನಾನು ಚಿಕನ್ ಐಟಮ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಪೆಪ್ಪರ್ ಚಿಕನ್ನ ಈಸಿಯಾಗಿ ಮನೆಯಲ್ಲಿ 10 ಮಿನಿಟ್ಸಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು, ಹಿಂಗೆ ಮಾಡೋದು ಅಂತ ಡೀಟೇಲಾಗಿ ತೋರಿಸಿದ್ದೀನಿ. ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ. ಸೊ ಇಲ್ಲಿ ನಾನು 100 ಗ್ರಾಮ್ ಅಂದರೆ 100 ರುಪೀಸ್ಗೆ ಚಿಕನ್ ತರಿಸಿದ್ದೆ ನಾನು. ಪ್ರತಿ ಸಲ ನಮ್ಮ ಮನೆಗೆ 100 ರೂಪಾಯಿ ಚಿಕನ್ ತಂದರೆ ಸಾಕು ನಮ್ಮಿಬ್ಬರಿಗೆ, ಹರೀಶ್ ಮತ್ತು ನನಗೆ. ಸೊ ಇದನ್ನು ಒಂದು 3 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ನ. ಅದಾದಮೇಲೆ ಸ್ವಲ್ಪ ನಿಮಗೆ ಕ್ವಾಂಟಿಟಿ, ಸೊ ಅದಾದಮೇಲೆ ಒಂದು ಗ್ಲಾಸ್ ಅಥವಾ 1.5 ಗ್ಲಾಸು ನೀರು ಹಾಕ್ಕೊಳ್ಳಿ. ಫಸ್ಟ್ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಬೇಯೋದಕ್ಕೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಪೆಪ್ಪರಿಗೆ. ಸೊ ಆ್ಯಂಡ್ ಆಲ್ಸೋ ಇವಾಗಲೇ ಸ್ವಲ್ಪ ಅರಿಶಿನ ಪುಡಿ ಆ್ಯಂಡ್ ಆಲ್ಸೋ ಉಪ್ಪು, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು. ಚಿಕನ್ ಬೇಯೋಕ್ಕೆ ಎಷ್ಟು ಉಪ್ಪು ಬೇಕು, ನಾನಿಲ್ಲಿ 1 ಸ್ಪೂನ್ ಉಪ್ಪನ್ನ ತೊಗೊತಾ ಇದ್ದೀನಿ. ನಿಮಗೆ ಉಪ್ಪು ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಅರ್ಧ ಜಾಸ್ತಿ ಹಾಕ್ಕೊಳ್ಳಿ, ಇನ್ನೊಂದು ಅರ್ಧ ಸ್ಪೂನು ಅಷ್ಟೇ. ಅದಾದಮೇಲೆ ಅರಿಶಿನ ಪುಡಿ ಹಾಕ್ಕೊಂಡು, ಆವಾಗಲೇ ಹೇಳೋದ್ನಲ್ವ, 1 ಗ್ಲಾಸ್ ಅಥವಾ 1.5 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಚಿಕನ್ಗೆ. ಈ 3 ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ ಚಿಕನ್ ಜೊತೆಗೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೀರನ್ನ ಆ್ಯಡ್ ಮಾಡ್ಕೊಂಡಾದಮೇಲೆ ನಿಮಗೆ ಎಷ್ಟು ಫುಲ್ಲು ಸಾಫ್ಟಾಗಿ ಬೇಯಬೇಕು ಚಿಕನ್ನು ಅಂತ ಹೇಳಿದ್ರೆ ಒಂದು 3 ವಿಷಲ್ ಅಥವಾ 2 ವಿಷಲ್ ನಾನು ಓಡಿಸ್ಕೊಳ್ಳೋದು. ನನಗೆ ಅಷ್ಟೊಂದು ಸಾಫ್ಟ್ ಏನು ಬೇಡ, ಅಗಿಯೋಷ್ಟು ಇರಲಿ ಅಂಥೇಳಿ ನಾನು 2 ವಿಷಲ್ನ ಓಡಿಸ್ಕೊತೀನಿ. ನೀವು ತುಂಬ ಸಾಫ್ಟಾಗಿ ಒರೆಸ್ಕೊಂಡ್ರೆ ಚಿಕನ್ಗೆ ಇನ್ನೂ ನಾವೇನು ಪೆಪ್ಪರ್ ಹಾಕ್ತೀವಿ, ಕರ್ಬೇವಿನ ಸೊಪ್ಪು, ಉಪ್ಪೆಲ್ಲ ಇನ್ನೂ ಚೆನ್ನಾಗಿ ಹಿಡಿಯುತ್ತೆ ಚಿಕನ್. ಓಕೆನಾ, 3 ವಿಷಲ್ ಓಡಿಸ್ಕೊಂಡ್ರೆ ನನಗೆ ಸದ್ಯಕ್ಕೆ 2 ವಿಷಲ್ ಸಾಕು. ಹಾಗಾಗಿ ನಾನು 2 ವಿಷಲ್ನ ಓಡಿಸ್ಕೊಂಡಿದ್ದೀನಿ. ಸೊ 2 ವಿಷಲ್ ಹೊಡೆದಾದ್ಮೇಲೆ ಸೊ ಈ ಥರ ಆಗಿರುತ್ತೆ ಅದು ಇದೇನು ಚಿಕನ್ನು. ಸೊ ಅದನ್ನು ನೀರೆಲ್ಲ ಬಸಿದ್ಬಿಟ್ಟು ಚಿಕನ್ನ ಬೇರೆ ಮಾಡಬೇಕು. ಅದಾದಮೇಲೆ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳಿದರೆ, ನಾನಿಲ್ಲಿ 2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಬೆಳ್ಳುಳ್ಳಿ ಆ್ಯಂಡ್ ಆಲ್ಸೋ ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಅದು ಕರ್ಬೇವಿನ ಸೊಪ್ಪು ಅನ್ನೋದು ಬೇಯೋದಕ್ಕೂ ಹಾಕಬೇಕು ಮತ್ತು ಒಗ್ಗರಣೆಗೂ ಹಾಕಬೇಕು. ಕರ್ಬೇವಿನ ಸೊಪ್ಪು ಎಷ್ಟು ಹಾಕಿದ್ರೂ ಟೇಸ್ಟಿಯಾಗಿ ಬರುತ್ತೆ. ಆ್ಯಂಡ್ ಆಲ್ಸೋ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಈ ಕ್ವಾಂಟಿಟಿ ಇನ್ನೂ ಜಾಸ್ತಿ ಕೂಡ ಮಾಡ್ಕೋಬೋದು. ಚಿಕನ್ ಏನಾದರೂ ಜಾಸ್ತಿ ತೊಗೊಂಡ್ರೆ ನೀವು ಇನ್ನೂ 2 ಹಾಕಿರೋ ಈರುಳ್ಳಿ ಜಾಗದಲ್ಲಿ ಇನ್ನೊಂದು ಆ್ಯಡ್ ಆನ್ ಮಾಡ್ಕೋಬೋದು. ಸೊ ಅದಾದಮೇಲೆ ಒಂದು ಕಡೆ ಪ್ಯಾನ್ನ ಇಟ್ಟಿದ್ದೀನಿ. ಇಲ್ಲಿಗೆ ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು. ಅದಾದಮೇಲೆ ಫಸ್ಟಿಗೆ ನಾನು ಕರ್ಬೇವಿನ ಸೊಪ್ಪೆ ಹಾಕ್ಕೊಳ್ಳೋದು ಯಾವಾಗ್ಲೂ. ನಾನು ಚಿತ್ರಾನ್ನ ಮಾಡಬೇಕಾದ್ರೂ ಅಷ್ಟೇ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು ಫಸ್ಟ್ ಹಾಕೋತೀನಿ. ಆಮೇಲೆ ಮಿಕ್ಕಿದ ಐಟಮ್ಸ್ನ ನಾನು ಹಾಕ್ಕೊತೀನಿ. ಯಾಕಂದರೆ ಕ್ರಿಸ್ಪಿ ಆಗಲಿ, ಕರ್ಬೇವಿನ ಸೊಪ್ಪು ಟೇಸ್ಟ್ ಕೊಡುತ್ತೆ ಫಸ್ಟೇ ಹಾಕ್ಕೊಂಡ್ರೆ ಅಂಥೇಳಿ ನಾನು ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ವೀಡಿಯೋ ಮಾಡ್ತಿರೋ ಕಾರಣ ಹರೀಶ್ ಮಾಡ್ತಿದ್ದಾರೆ ಇದನ್ನು, ಪ್ರೋಸೆಸ್ನ ನಾನು ಹೇಳ್ತಿದ್ದೀನಿ ಅಷ್ಟೇ. ಸೊ ನಾನು ಪಾಪು ಎತ್ಕೊಂಡಿದ್ದೆ, ಅವ್ನು ಅಳ್ತಿದ್ದ ಅಂಥೇಳಿ ನಾನು ಅವನ್ನ ಎತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಹಾಗಾಗಿ ಅವ್ರದ್ದು ಕೈ ಡೋಂಟ್ ಮಿಸ್ಟೇಕ್, ಆಯಿತಾ. ಸೊ ಅದಾದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಕ್ಕೆ ಮುಂಚೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಸ್ವಲ್ಪ ಫ್ರೈ ಆಗುತ್ತೆ. ಜೊತೆಗೆ ಈರುಳ್ಳಿ ಕೂಡ ಆ್ಯಡ್ ಆನ್ ಮಾಡ್ಕೊಳ್ಳಿ. ಈರುಳ್ಳಿಗೆ ಸ್ವಲ್ಪ ಲೈಟಾಗಿ ಉಪ್ಪನ್ನ ಬೆರೆಸ್ಕೊಂಡ್ರೆ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ. ಜಾಸ್ತಿ ಬೆರೆಸ್ಕೊಬಿಡಿ, ಯಾಕಂದರೆ ಚಿಕನ್ಗೂ ಹಾಕ್ತೀವಿ. ಅದಾದಮೇಲೆ ಪ್ರೊಸೆಸ್ ಎಲ್ಲ ಮುಗಿದ್ಮೇಲೆ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಕೂಡ ಆ್ಯಡ್ ಆನ್ ಮಾಡ್ತೀವಿ. ಈರುಳ್ಳಿಗೆ ಸ್ವಲ್ಪ ಅಂತಂದರೆ ಒಂದು ಚಿಟಕಿಯಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು, ಸ್ವಲ್ಪ ಮೆತ್ತಗಾಗುತ್ತೆ ಈರುಳ್ಳಿ. ಗೋಲ್ಡನ್ ಫ್ರೈ ಬರೋವರೆಗೂ ಈ ಥರ ಹುರ್ಕೋಬೇಕು. ಅದಾದಮೇಲೆ ಚಿಕನ್ನ ನಾವೇನು ಬೇಯಿಸಿಟ್ಕೊಂಡಿದ್ವಿ ಆವಾಗಲೇ ಚಿಕನ್ನ ಆ್ಯಡ್ ಆನ್ ಮಾಡ್ಕೋಬೇಕು. ಸೊ ನೀವು ನೋಡ್ತಾ ಇರ್ಬೋದು ಯೆಲ್ಲೋಯಿಶಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಸೊ ಒಂದು ಸಲ ಮಾಡ್ಕೊಂಡು ತಿನ್ನಿ ಗೈಸ್, ಸಕ್ಕತ್ತಾಗಿ ಬರುತ್ತೆ ಇದು. ನನಗೆ ನಮ್ಮಮ್ಮ ಬಾಣಂತನದಲ್ಲಿ ಇದ್ದಾಗ ನನಗೀಗ ಚಿಕನ್ ಏನಾದರೂ ತಿನ್ನಬೇಕು ಅನಿಸಿದ್ರೆ ಮಸಾಲೆ ಕಾಯೆಲ್ಲ ಜಾಸ್ತಿ ಹಾಕಿದ್ರೆ ಕೆಮ್ಮು ಬರುತ್ತೆ ಅವನಿಗೆ. ನಿಮ್ಗೆ ಗೊತ್ತಿರೋ ಹಾಗೆ ಮಕ್ಕಳಿಗೆ ಬಾಣಂತನದಲ್ಲಿ ಅದಕ್ಕೆ ಮುಂಚೆ 1 ಸ್ಪೂನ್ ಸೋಯಾ ಸಾಸ್ ಬರುತ್ತಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ ಹುಳಿಗೆ ಅಷ್ಟೇ. ಸೊ ಬಾಣಂತನದಲ್ಲಿ ನಮ್ಮಮ್ಮ ನನಗೆ ಮಾಡಿ ಕೊಡ್ತಾಯಿತ್ತು. ಯಾಕಂದರೆ ಇದಕ್ಕೆ ಪೆಪ್ಪರು ಮತ್ತು
ಹಸಿಮೆಣ್ಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು. ಬೆಳ್ಳುಳ್ಳಿ ಹಾಕೊತಾರಲ್ವ, ಜಸ್ಟ್ 10 ಮಿನಿಟ್ಸಲ್ಲಿ ಎಣ್ಣೆನೂ ಕಮ್ಮಿ ಹಿಡಿಯುತ್ತೆ. ಆ್ಯಂಡ್ ಆಲ್ಸೋ ಕಾಯಿ ಮಸಾಲೆ ಗಿಸಾಲೆ ಏನೂ ಇರಲ್ಲ ಅಂತ ಪ್ಲೇಯ್ನಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ನೆಂಚ್ಕೊಂಡು ತಿನ್ನೋದಕ್ಕೆ ಅಂಥೇಳಿ ಮಾಡಿ ಕೊಡ್ತಾಯಿತ್ತು. ಸೋಯಾ ಹಾಕಾದ್ಮೇಲೆ ಸ್ವಲ್ಪ ಪೆಪ್ಪರ್, ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಪೆಪ್ಪರ್ನ ಹಾಕ್ಕೊಳ್ಳಿ. ಈ ನೀವು ಅಂಗಡಿ ಪೆಪ್ಪರ್ ಹಾಕೊಡೋದಕ್ಕಿಂತ ನರ್ಕಿ ಒಂದು ಪೆಪ್ಪರ್ ಬರುತ್ತಲ್ಲ, ಅದನ್ನೇ ಮನೇಲಿ ನಜ್ಜಿ ಹಾಕಿದ್ರೂ ಇನ್ನೂ ಟೇಸ್ಟ್ ಬರುತ್ತೆ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಆ್ಯಡ್ ಆನ್ ಮಾಡ್ಕೊಳ್ಳಿ ಆಯಿತಾ. ಮಾಡಿಕೊಂಡು ಚೆನ್ನಾಗಿ ತಿರುವಿ ಕ್ಲೀನಾಗಿ, ಅದು ನಾವು ಹಾಕಿರೋ ಐಟಮ್ಸ್ ಎಲ್ಲ ಚಿಕನ್ಗೆ ಹಿಡಿಬೇಕಲ್ವ, ಪೆಪ್ಪರು ಆ್ಯಂಡ್ ಆಲ್ಸೋ ಏನು ಸೋಯಾ ಅದೆಲ್ಲ ಕ್ಲೀನಾಗಿ ಹಿಡಿಬೇಕು ಚಿಕನ್ಗೆ. ಒಂದು 2 ಮಿನಿಟ್ಸ್ ಕೈ ಬಿಡ್ದಂಗೆ ಕ್ಲೀನಾಗಿ ತಿರುಗಿಸ್ಕೊಳ್ಳಿ, ಓಕೆನಾ. ಸೊ ಫೈನಲಿ ನಮಗೆ ಬೇಕಾಗಿರೋ ಪೆಪ್ಪರ್ ಚಿಕನ್ನು ಈ ರೀತಿ ರೆಡಿಯಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಲ್ವಾ. ಸೊ ಲಾಸ್ಟಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಆಯಿತು. ಈಸಿಯಾಗಿ 10 ಮಿನಿಟ್ಸಲ್ಲಿ ಪೆಪ್ಪರ್ ಚಿಕನ್ ಮನೇಲಿ ಹೋಟೆಲ್ ಸ್ಟೈಲ್ ಥರನೇ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂಥೇಳಿ. ಸೊ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿಂತಿದ್ರಂತೂ, ಇದಕ್ಕೆ ಬೇಳೆ ಸಾಂಬಾರು ಇದ್ದರೆ ಜೊತೇಲಿ, ನಾನು ಬೇಳೆ ಸಾಂಬಾರು ಮಾಡಿದ್ದೆ ಜೊತೇಲಿ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ನು. ಸೊ ಇದು ಸೈಡ್ ಡಿಶ್ ಆಗಿ ನೀವು ಆ್ಯಡ್ ಆನ್ ಮಾಡ್ಕೊಳ್ಬೋದು, ಅಥವಾ ಮನೆಗೆ ಯಾರಾದರೂ ನೆಂಟರು ಬಂದರೆ ನೀವು ಇದನ್ನು 10 ಮಿನಿಟ್ಸಲ್ಲಿ ಮಾಡಿಕೊಡ್ಬೋದು. ನೀವು ನೋಡ್ತಾ ಇರ್ಬೋದು ಚಿಕನ್ ಎಲ್ಲ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂಥೇಳಿ. ಸೊ ನನಗೆ ಇಷ್ಟು ಸಾಫ್ಟಾಗಿ ಬೆಂದರೆ ಚಿಕನು ಸಾಕು, ಹಾಗಾಗಿ ನಾನು 2 ವಿಷಲ್ನ ಓಡಿಸ್ಕೊತೀನಿ ಅಷ್ಟೇ ಗೈಸ್. ಫೈನಲಾಗಿ ಚಿಕನ್ ಪೆಪ್ಪರ್ ರೆಡಿಯಾಗಿದೆ. ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನಿಮಗೆ ತಿಳಿಸ್ತೀನಿ. ಆ್ಯಕ್ಚುಲಿ ಸಿಂಪಲ್ಲಾಗಿ ಮಾಡೋದು, ನೀವು ಒಂದ್ಸಲಿ ಖಂಡಿತವಾಗ್ಲೂ ಟ್ರೈ ಮಾಡ್ಬೇಕು. ನಿಮ್ಮಲ್ಲಿ ಸಕ್ಕತ್ತಾಗಿ ಬರುತ್ತೆ ಟೇಸ್ಟ್. ಜಸ್ಟ್ 10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಯಾರಾದರೂ ನೆಂಟರು ಬಂದರೆ ಖಾರವಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಡ್ರಿಂಕ್ಸ್ ಮಾಡ್ತಾರಲ್ಲ ಅವ್ರಿಗೆ ಸೈಡ್ಸ್ಗೆ ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ಹ್ಯಾಪಿಯಾಗಿ ನೋಡ್ತಾ ಇದ್ದಾರೆ, ಅವ್ರಿಗೆ ಇದೇ ಫೇವ್ರೇಟ್ ಆ್ಯಕ್ಚುಲಿ ಪೆಪ್ಪರ್ ಚಿಕನ್ನು. ಆಗಲಿ ಇನ್ನೊಂದು ಏನಂತಂದರೆ, ಬಾಣಂತನದಲ್ಲಿ ಪೆಪ್ಪರು ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಾರೆ ಚಿಕನ್ಗೆ. ಬಾಣಂತಿಯರು ತಿನ್ಬೋದು, ಸೋಯಾ ಹಾಕ್ಬೇಡಿ ಅಷ್ಟೇ. ಸೋಯಾ ಈಗ ಅವ್ನಿಗೆ 6 ತಿಂಗಳು ತುಂಬ್ತಲ್ವ ಅಂತ ಈಗ ಹಾಕಿರೋದಷ್ಟೇ ನಾವು, ಅಷ್ಟು ಬಿಟ್ಟರೆ ಸೋಯಾ ತಿಂತಿರಲಿಲ್ಲ. ಸೋಯಾ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಷ್ಟೇ. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್, ಲಾಟ್ಸ್ ಆಫ್ ಲವ್. ನನ್ನ ಮಗ ಇಲ್ಲಿ ಅಳ್ತಾ ಇದ್ದಾನೆ, ಬನ್ನಿ ತಿನ್ನೋಣ.